ನೀವು ಜಾತಿ ಬಗ್ಗೆ ಹೋಗಿ ಮಾತಾಡ್ತಿರಲ್ಲ, ಯಾವುದೊಂದು ಮನಸ್ಸ ಜಾತಿ ಬಗ್ಗೆ ಹೋಗಿ ಮಾತಾಡ್ತಿರಲ್ಲ, ತಪ್ಪಲ್ವ ಅಂತ ಕೆಲವರು ಇನ್ನು ಮಂಗಳೂರಿನವರೇ ನನಗೆ ಫೋನ್ ಮಾಡಿ ಕೇಳಿದ್ರು. ನಿಮ್ಗೆ ಏನು ಕಾಯಿಲೆ ಅಂತ ಕೇಳ್ತಾರೆ. ನೀವು ಏನು ಕಾಯಿಲೆ ಅಂತ ತಿಳ್ಕೊಂಡ ಮೇಲೆ ಅಂದಾಗ ಅವ್ರಿಗೆ ಔಷಧಿ ಕೊಡಲಿಕ್ಕಾಗಬೇಕು. ಫಸ್ಟ್ ಡಯಾಗ್ನೋಸಿಸ್ ಆಗಬೇಕು, ನಿಮ್ಮ ಕಾಯಿಲೆ ಏನು ಅಂತ. ಈ ಎಲ್ಲದರ ಮುಂದುಗಡೆ ನಮಗೀಗ ನಮ್ಮ ಮುಂದೆ ಬಂದಿರುವಂತಹ ಸಮಸ್ಯೆ ಏನು ಅಂತಂದರೆ, ಆದಿ ದ್ರಾವಿಡ ಅನ್ನುವಂಥದ್ದು ಒಂದು ಜಾತಿನ, ಆದಿ ಕರ್ನಾಟಕ ಅನ್ನುವಂಥದ್ದು ಒಂದು ಜಾತಿನ, ಆದಿ ಆಂಧ್ರ ಅನ್ನುವಂಥದ್ದು ಒಂದು ಜಾತಿನ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರೋದು. ಇದನ್ನು ಅರ್ಥ ಮಾಡಿಕೊಳ್ಳಿ. ಇದನ್ನು ಓದಲಿ. ನಮಗೆ ಈಗ ಪಾಠ ಮಾಡುವವರು ಯಾರು ಅಂತಾಗಿದೆ. ಒಂದಷ್ಟು ಸಮುದಾಯ ಇದ್ದಾವೆ, ನಾವು ಹೇಗೋ ಹೋಗಿದ್ದೇವೆ, ನಮ್ಮ ಮಕ್ಕಳಾದ ಮುಂದೆ ಬರಲಿ ಎಂಬ ಒಂದು ಕಾಗ್ನಿಸೆನ್ಸ್ ಇರದಿದ್ದರೆ ಹೇಗೆ ಮುಂದೆ ಬರಲಿಕ್ಕಾಗುತ್ತೆ? ಅದಕ್ಕೆ ಆ ಒಳ ಮೀಸಲಾತಿ ಅರ್ಥ ಇದೆಯಲ್ಲ, ಸ್ವಲ್ಪ ಹೇಳಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಬಂಧುಗಳೇ, ಜೈ ಭೀಮ್. ನಾನು ಅಚ್ಯುತ ಸಂಪಿಗೆ ಅಂತೇಳಿ. ನಾವು ಇವತ್ತು ಮೂಡಬಿದಿರೆಯಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಉಪಜಾತಿಗಳು ಮತ್ತು ಅವುಗಳ ಅಸ್ಮಿತೆ ಎಂಬ ವಿಚಾರದಲ್ಲಿ ಒಂದು ಮಹತ್ತರವಾದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿಚಾರ ಸಂಕಿರಣವನ್ನು ನಡೆಸಲು ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಇರುವಂಥವರು ಕಾನದ ಕಟದರು ಅಥವಾ ಸತ್ಯಸಾರಮಾಣಿಗಳು ತಮ್ಮ ಕುಲದೈವಗಳು ಎಂದು ಆರಾಧಿಸಿಕೊಂಡು ಬರುತ್ತಿರುವಂತಹ ಒಂದು ಜನಸಮುದಾಯ ತಮ್ಮ ಮೂಲ ಜಾತಿಯ ಹೆಸರನ್ನು ಹೇಳಿಕೊಳ್ಳಲು ಅಸಹ್ಯ ಪಟ್ಟುಕೊಂಡಿದ್ದು, ಅವರುಗಳು ತಮ್ಮದಲ್ಲದ ಆದಿ ದ್ರಾವಿಡ, ಆದಿ ಕರ್ನಾಟಕ, ಹೊಲೆಯರು, ಹಸಳರು ಎಂಬಿತ್ಯಾದಿ ಹೆಸರುಗಳಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ತುಂಬಾ ಗೊಂದಲಗಳಿರುವುದು ಕಂಡುಬರುತ್ತಿದ್ದಾರೆ. ಈ ಉದ್ದೇಶದಿಂದ ಇವರಿಗೆ ತಮ್ಮ ಮೂಲ ಜಾತಿ ಅಂದರೆ ಏನು, ಅವುಗಳ ಅಸ್ಮಿತೆ ಅಂದರೆ ಏನು ಹಾಗೂ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಯಾದಂತಹ ಸಂದರ್ಭದಲ್ಲಿ ತಮ್ಮ ಸಮುದಾಯಕ್ಕೆ ಎಷ್ಟು ಮತ್ತು ಹೇಗೆ ಅನ್ಯಾಯ ಅಥವಾ ನಷ್ಟ ಆಗುತ್ತದೆ ಎಂಬ ವಿಚಾರಗಳನ್ನು ತಿಳಿಸುವ ಮೂಲ ಉದ್ದೇಶದಿಂದ ಕರ್ನಾಟಕದ ಖ್ಯಾತ ಸಂವಿಧಾನ ತಜ್ಞರಾದ ಡಾಕ್ಟರ್ CS ದ್ವಾರಕನಾಥ್ ಹಾಗೂ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯ ಖ್ಯಾತ ಮಾನವಶಾಸ್ತ್ರ ಅಧ್ಯಯನಗಾರರಾದ ಪ್ರೊಫೆಸರ್ ಡಾಕ್ಟರ್ ಸದಾನಂದ ಸುಗಂಧಿ ಇವರುಗಳನ್ನು ಕರೆಸಿ ತಮ್ಮಲ್ಲಿರುವಂತಹ ಗೊಂದಲಗಳನ್ನು ದೂರ ಮಾಡಬೇಕಂತ ಹೇಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಹಳಷ್ಟು ಜನಗಳನ್ನು ಕೂಡ ನಿರೀಕ್ಷೆ ಮಾಡಿದ್ದೆವು. ಇನ್ನೂ ಜನರು ಬರ್ತಾರೆ ಅಂತ ಹೇಳುವ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಎಲ್ರಿಗೂ ಜೈ ಭೀಮ್ ವಂದನೆಗಳು. ಈಗಾಗಲೇ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂ ಶಾಂತಾರಾಮ್, ನಮ್ಮ ಸಂಘದ ತುಳುನಾಡು ಮನಸಾ ಸಮಾಜ ಸೇವಾ ಸಂಘ ಇದರ ಗೌರವಾಧ್ಯಕ್ಷರಾದ ತುಳುನಾಡು ಮನಸಾ ಸಮಾಜ ಸೇವಾ ಸಂಘದ ಎಂ ಶಾಂತಾರಾಮ್ ವಹಿಸಿಕೊಳ್ಳಲಿಕ್ಕೆ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಸದಾನಂದ ಸುಗಂಧಿ, ಮಾನವಶಾಸ್ತ್ರ ಅಧ್ಯಯನ ಪೀಠದ ಪ್ರೊಫೆಸರ್, ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ, ಇವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಂವಿಧಾನ ತಜ್ಞರು ಹಾಗೂ ಇವತ್ತಿನ ವಿಷಯದಲ್ಲಿ ಮಾತಾಡಲಿಕ್ಕಿರುವವರು ಡಾಕ್ಟರ್ CS ದ್ವಾರಕನಾಥ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ.
ಈ ಕಾರ್ಯಕ್ರಮ ಈಗಾಗಲೇ ನಾವು ಹೇಳಿದಾಗೆ 10 ಗಂಟೆಗೆ ಆರಂಭ ಆಗಬೇಕಿತ್ತು. ಆದರೆ ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆನೇ ಲೇಟ್ ಆಯಿತು. ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಂಘದ ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳು ನಮ್ಮ ನಮ್ಮ ಇವತ್ತಿನ ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ. ನಿಮಗೆ ಈಗಾಗಲೇ ತಿಳಿದಂತೆ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳು ಮತ್ತು ಅವುಗಳ ಅಸ್ಮಿತೆ ಎಂಬ ವಿಚಾರದಲ್ಲಿ ನಾವು ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಬೇಕಂತೇಳಿ ಕಳೆದ 5-6 ತಿಂಗಳುಗಳಿಂದ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇರುವಾಗ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಯಾರನ್ನು ಬರಮಾಡಿಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ಇರುವಾಗ ಬಹುಶಃ ಈ ವಿಷಯಗಳನ್ನು ಮಂಡಿಸಲಿಕ್ಕೆ ಸೂಕ್ತ ವ್ಯಕ್ತಿಗಳಂತ ಹೇಳಿದರೆ ಇಬ್ಬರು ಅಂತ ಹೇಳುವುದನ್ನು ನಾವು ಮನಗಂಡು ಒಬ್ಬರು ಡಾಕ್ಟರ್ ಸದಾನಂದ ಸುಗಂಧಿ, ಇವರು ಮಾನವಶಾಸ್ತ್ರ ಅಧ್ಯಯನದ ಪ್ರೊಫೆಸರ್ ಆಗಿದ್ದಾರೆ. ಇವತ್ತು ಜಾತಿಗಳ ಉಗಮ ಹೇಗೆ ಆಯಿತು, ಜಾತಿ ಅಂದರೆ ಏನು, ಮಾನವನ ಉಗಮ, ಇಂಥದ್ದೆಲ್ಲ ಮಾನವನ ಚರಿತ್ರೆ, ಇತಿಹಾಸ ಇದನ್ನೆಲ್ಲ ಅಧ್ಯಯನ ಮಾಡಿ ಇವತ್ತು ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಮುಂದೆ ಇದ್ದಾರೆ. ಇವತ್ತು ಅವರನ್ನು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಂಡಾಗ ಭಾಳ ಸಂತೋಷ ಆಗಿ ಹೋಗ್ಕೊಂಡು, ಹಾಗೆಯೇ ಇನ್ನು ಜಾತಿ ಮತ್ತು ಜಾತಿಯ ಉಪಜಾತಿಗಳು ಅವುಗಳ ಅಸ್ಮಿತೆಯ ಬಗ್ಗೆ ಮಾತಾಡಬೇಕಿದ್ರೆ ಸೂಕ್ತ ವ್ಯಕ್ತಿ ಯಾರಂತ ಹೇಳಿದರೆ ಡಾಕ್ಟರ್ CS ದ್ವಾರಕನಾಥ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದರು. ಹಾಗೆಯೇ ಸಂವಿಧಾನ ತಜ್ಞರು. ನಮ್ಮಲ್ಲಿರುವಂಥ ಒಂದಷ್ಟು ಗೊಂದಲಗಳನ್ನು ನಿವಾರಿಸಬೇಕಿದ್ರೆ ಇಂಥ ವ್ಯಕ್ತಿಗಳಿಂದ ಸರಿಯಾದ ಉತ್ತರ ಸಿಗ್ಬೋದು ಎಂಬ ನಿರೀಕ್ಷೆಯನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅವರು ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲಿಕ್ಕೆ ಇವತ್ತು ನಮ್ಮ ಸಂಘದ ಮಹಿಳಾ ಸಂಘಟನೆಯಾದ ಶ್ರೀಮತಿ ಶಾಲಿನಿ ಅರ್ಬೋಜಿಯವರು ವೇದಿಕೆ ಬರ್ತಾರೆ. ಎಲ್ಲರಿಗೂ ಜೈ ಹಿಂದ್. ಹಾಗೆ ಶುಭ ಮುಂಜಾನೆಯ ಶುಭ ನಮನಗಳು. ನಮ್ಮ ತುಳುನಾಡು ಮನ್ಸ ಸೇವಾ ಸಮಾಜ ಸಂಘವು ಇಲ್ಲಿವರೆಗೆ ಅನೇಕ ಸಮಾಜಮುಖಿ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಹಾಗೆಯೇ ಇಂದು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳು ಮತ್ತು ಅವುಗಳ ಅಸ್ಮಿತೆ ಎಂಬ ವಿಷಯದ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ಧೀಮಾನ್ ಎಂ ಶಾಂತರಾಮ್ ಸರ್, ಗೌರವಾಧ್ಯಕ್ಷರು ತುಳುನಾಡ್ ಮನ್ಸ ಸೇವಾ ಸಮಾಜ ರಿಜಿಸ್ಟರ್ಡ್ ಮೂಡಬಿದ್ರೆ. ಇವರು ಹೆಸರಿಗೆ ತಕ್ಕಂತೆಯೇ ಶಾಂತ ಸ್ವಭಾವದವರು, ತಾಳ್ಮೆ, ಸಹನೆ, ಹಾಗೆಯೇ ನಮ್ಮ ಈ ಸಂಘದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವವರು. ಇವರನ್ನು ನಮ್ಮ ಸಂಘದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಇವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಧೀಮಾನ್ ಸಂಜೀವ ಆರ್, ಉಪಾಧ್ಯಕ್ಷರು ತುಳುನಾಡ್ ಮನ್ಸ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್, ಇವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವವರು ಧೀಮಾನ್ ಡಾಕ್ಟರ್ ಸದಾನಂದ ಸುಗಂಧಿ ಸರ್, ಮುಖ್ಯಸ್ಥರು ಮಾನವ ಸಸ್ಯ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ. ಇವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ನೀಡುತ್ತಿದ್ದೇವೆ. ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ
ಧೀಮಾನ್ ಹರಿಯಪ್ಪ ಮುತ್ತೂರು ಇವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ಕೇಂದ್ರಬಿಂದುವಾಗಿರುವವರು ಹಾಗೆಯೇ ಈ ವಿಚಾರ ಸಂಕಿರಣದ ಸಂಪನ್ಮೂಲ ವ್ಯಕ್ತಿಯಾಗಿರುವವರು ಧೀಮಾನ್ ಡಾಕ್ಟರ್ CS ದ್ವಾರಕನಾಥ್ ಸರ್, ಸಂವಿಧಾನ ತಜ್ಞರು ಮತ್ತು ಮಾಜಿ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ. ಇವರನ್ನು ಈ ಕಾರ್ಯಕ್ರಮಕ್ಕೆ ಗೌರವ ಸ್ವಾಗತವನ್ನು ನೀಡುತ್ತಿದ್ದೇವೆ. ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಸಂಘದ ಗೌರವ ಸಲಹೆಗಾರರಾದ ಧೀಮಾನ್ ಬಾಬು ಮಾಸ್ಟರ್ ಕೋಟೆಬಾಗಿಲು ಇವರನ್ನು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಘದ ಎಲ್ಲ ಗೌರವ ಅಧ್ಯಕ್ಷರು, ಗೌರವ ಸಲಹೆಗಾರರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪತ್ರಿಕಾ ಪ್ರತಿನಿಧಿಗಳು, ಛಾಯಾಚಿತ್ರಗಾರರು, ವಿಡಿಯೋಗ್ರಾಫರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಇಲ್ಲಿ ಉಪಸ್ಥಿತರಿರುವ ದೂರದ ಊರುಗಳಿಂದ ಬಂದು ನಮ್ಮ ಕಡೆಗೆ ಹೋಗೊಟ್ಟು ಬಂದು ಇಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ಸ್ವಾಗತ ಭಾಷಣ ಮಾಡಿದಂಥ ಶಾಲಿನಿ ಆರ್ಗೋದಿ ಅವರಿಗೆ ಕೃತಜ್ಞತೆಗಳು. ದೂರದ ಚಿಕ್ಕಮಗಳೂರು ಜಿಲ್ಲೆಯಿಂದ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬೇಕು, ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಂತ ಬಹಳ ಕುತೂಹಲದಿಂದ ಬಂದಿದ್ದಾರೆ ಆನಂದ್ ಕೊಪ್ಪ ಹಾಗೂ ಅವರ ಬಳಗ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಹೃತ್ಪೂರ್ವಕವಾಗಿ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ದೀಪ ಬೆಳಗಿಸುವ ಮುಖಾಂತರ ನಾವು ಉದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದನ್ನು ಧೀಮಾನ್ ಡಾಕ್ಟರ್ ಸದಾನಂದ ಸುಗಂಧಿ ಅವರು ನೆರವೇರಿಸಿಕೊಡಬೇಕಾಗಿ, ಹಾಗೆಯೇ ಎಲ್ಲರೂ ಒಂದು ಅರೆಗಳಿಗೆ ಎದ್ದು ನಿಂತು ಅವರಿಗೆ ಪುಷ್ಪಾರ್ಚನೆ. ಬಹಳಷ್ಟು ಕುತೂಹಲದಿಂದ ಇದ್ದೀರಿ, ಬಹಳಷ್ಟು ವಿಚಾರಗಳನ್ನು ಕೇಳ್ಕೊಳ್ಬೇಕಂತೇಳಿ. ನಿಮ್ಮ ಎಲ್ಲ ಗೊಂದಲಗಳನ್ನು ಪರಿಹರಿಸಬೇಕು, ವಿಚಾರಗಳನ್ನು ತಿಳಿಸಬೇಕು, ತಿಳ್ಕೊಳ್ಬೇಕು ಎಂಬ ಒಂದು ಆಕಾಂಕ್ಷೆಯಿಂದ ನೀವು ಬಂದಿದ್ದೀರಿ ಅಂತ ಹೇಳೋದು ನಮಗೂ ಗೊತ್ತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರ ಭಾಷಣ ಆದ ಮೇಲೆ ಮುಖ್ಯ ವಿಷಯವನ್ನು ಮಂಡನೆ ಮಾಡಲಿಕ್ಕೆ ಇರುವವರು ಡಾಕ್ಟರ್ CS ದ್ವಾರಕನಾಥ್ ಅವರು. ನಾನು ಇಲ್ಲಿ ನಿಮ್ಮ ಬಂದಂಥ ಎಲ್ಲರಲ್ಲಿ ಕೂಡ ನನ್ನ ಒಂದು ವಿನಂತಿ ಅಂತ ಹೇಳಿದರೆ, ನಮ್ಮಲ್ಲಿರುವಂಥ ಏನೇ ಭಾವನೆಗಳಿದ್ದರೂ ಕೂಡ, ಅಂದರೆ ವಿರೋಧಾಭಾಸಗಳಿದ್ದರೆ ಅದನ್ನು ಒಂದರೆಗಳಿಗೆ ಈ ಹಾಲ್ನಿಂದ ಹೊರಗೆ ಹೋಗುವವರೆಗೆ ನಿಮ್ಮ ಏನು ಬೇರೆ ಆಲೋಚನೆಗಳಿದ್ದರೆ ಅದನ್ನು ಹೊರಗೆ ಇಟ್ಟು ಅಥವಾ ದೂರ ಇಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಒಂದಷ್ಟು ಗೊಂದಲಗಳನ್ನು ತಲೆ ಮೇಲೆ ಒಳಗೆ ಇಟ್ಟುಕೊಂಡು ಯಾವುದೇ ವಿಚಾರಗಳನ್ನು ಹೊಸ ವಿಚಾರಗಳನ್ನು ನಮ್ಮಲ್ಲಿ ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಒಂದು ಬಾಟ್ಲಲ್ಲಿ ನಾವು ನೀರು ಇಟ್ಟುಕೊಂಡಿದ್ವಿ. ಈ ನೀರು ತುಂಬ ಹಳೆಯದಾಗಿರ್ತದೆ, ಒಂದು 7-10 ದಿನ ಅಂತ ತುಂಬಿರ್ತದೆ. ಈಗ ನಿಮಗೆ ಹೊಸ ನೀರು ತುಂಬಿಸಬೇಕಾದ್ರೆ ಇದನ್ನು ಚೆಲ್ಲದೆ ನಿಮಗೆ ಹೊಸ ನೀರು ಇದರಲ್ಲಿ ತುಂಬಿಸಬೇಕಾಗ್ತಾ ಇಲ್ಲ. ಹಾಗಾಗಿ ಈ ಗೊಂದಲಗಳ ಸರಮಾಲೆಯಿಂದ ನಾವು
ದೂರ ಇರಬೇಕಿದ್ರೆ, ನಮ್ಮಲ್ಲಿರುವಂಥ ಹೊಸ ವಿಚಾರಗಳನ್ನು ತುಂಬಿಸ್ಕೊಡ್ಬೇಕಿದ್ರೆ ಆ ಹಳತನ್ನು ಒಂದು ಅರೆ ಕ್ಷಣ ಹೊರಗಿಟ್ಟು ಹೊಸತನ್ನು ನಾವು ತುಂಬಿಸ್ಕೊಳ್ಬೇಕು. ಆ ನಂತರ ಹೊರಗೆ ಹೋದ ನಂತರ ಹಳತು ಮತ್ತು ಹೊಸತನ್ನು ಸಮೀಕರಣ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವ ವಿಚಾರವನ್ನು ನಾವು ವಿಮರ್ಶೆ ಮಾಡಿಕೊಂಡು ಆಮೇಲೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತೇಳಿ ನಾನು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಶಾಂತಚಿತ್ತರಾಗಿ ಇವತ್ತು ವಿಷಯ ಮಂಡನೆ ಮಾಡುವ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳ ವಿಚಾರಗಳನ್ನು ತಾವು ಕೇಳಿಕೊಂಡು ನಿಮಗೆ ಏನಾದರೂ ಪ್ರಶ್ನೆಗಳು ಕೇಳಲಿಕ್ಕಿದ್ರೆ ಅದನ್ನು ಅವರ ಇಬ್ಬರ ವಿಚಾರ ಮಂಡನೆ ಆದ ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಂತಲೇ ಅರ್ಧ ಗಂಟೆ ಸಮಯವನ್ನು ನಾವು ಮೀಸಲಿಟ್ಟಿದ್ದೇವೆ. ಆ ಅರ್ಧ ಗಂಟೆಯಲ್ಲಿ ನಿಮ್ಮ ಏನೇ ಪ್ರಶ್ನೆಗಳು ಏನೇ ಗೊಂದಲಗಳಿದ್ದರೂ ಅದನ್ನು ಅವರು ಬಗೆಹರಿಸ್ತಾರೆ ಅಂತ ಹೇಳುವ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈಗ ಈ ವೇದಿಕೆಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಚಾಲನೆ ಮಾಡಿದಂಥ ಡಾಕ್ಟರ್ ಸದಾನಂದ ಸುಗಂಧಿ ಅವರು ಮಾತಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಧೀಮಾನ್ ಎಂ ಶಾಂತಾರಾಮ್ ಗೌರವ ಅಧ್ಯಕ್ಷರು ಅವರೇ, ಹಾಗೂ ಇವತ್ತು ನಮ್ಮೆಲ್ಲರ ಒಂದು ಕೇಂದ್ರ ಬಿಂದುವಾಗಿ ನಮ್ಮ ಜೊತೆಗಿರುವ ವಿಷಯವನ್ನು ಮಂಡನೆ ಮಾಡಲಿರುವ ಧೀಮಾನ್ ಡಾಕ್ಟರ್ CS ದ್ವಾರಕಾನಾಥ್ ಸರ್ ಅವರೇ, ಮತ್ತು ವೇದಿಕೆ ಮೇಲಿರುವ ಅಚ್ಯುತ್ ಸರ್, ಮುಂಭಾಗಕ್ಕೆ ತಾವೆಲ್ಲರೂ ಸಮಾಜದ ಜನ ಇಲ್ಲಿ ಸೇರಿ ಕೆಲವು ವಿಚಾರಗಳನ್ನು ತಿಳಿದುಕೊಂಡು ಅವುಗಳಿಗೆ ಪ್ರಶ್ನೆ ಮಾಡುವುದರ ಮುಖಾಂತರ ಮತ್ತೆ ಕೆಲವೊಂದು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸಿಕೊಳ್ಳೋದಕ್ಕೆ ತಾವೆಲ್ಲರೂ ಇಲ್ಲಿ ಕೂಡಿದ್ದೀರಿ. ಆ ಕಾರಣಕ್ಕಾಗಿಯೇ ಇವತ್ತಿನ ವಿಚಾರ ಸಂಕಿರಣದ ಶೀರ್ಷಿಕೆ ಏನಿದೆ, ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳು ಮತ್ತು ಅವುಗಳ ಅಸ್ಮಿತೆ, ಒಳ್ಳೆಯ ಒಂದು ಟಾಪಿಕನ್ನು ಇವತ್ತು ತೆಗೆದುಕೊಂಡು ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಈ ವಿಚಾರ ಸಂಕಿರಣದ ಉದ್ಘಾಟನೆಗಾಗಿ ನನಗೆ ಬರಮಾಡಿಕೊಂಡು ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತರಿಗೂ ಮೊದಲಿಗೆ ನಾನು ನನ್ನ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಪ್ರಾಧ್ಯಾಪಕ, ತಮ್ಗೆ ಗೊತ್ತಿದೆ, ಮಿನಿಮಮ್ 1 ತಾಸು 2 ತಾಸು ಮಾತನಾಡೋರು ಅಷ್ಟೇನು ಮಾತನಾಡೋದಿಲ್ಲ. ನೇರವಾಗಿ ವಿಷಯಕ್ಕೆ ನಾವು ಬಂದು ಆ ವಿಷಯ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲೋದಕ್ಕೆ ತಜ್ಞ ಡಾಕ್ಟರ್ CS ದ್ವಾರಕಾನಾಥ್ ಸರ್ ಇದ್ದಾರೆ. ಆದರೂ ನಾನು ಮಾನವಶಾಸ್ತ್ರದ ವಿದ್ಯಾರ್ಥಿಯಾಗಿ, ನಾನು ಪ್ರಾಧ್ಯಾಪಕನಾದರೂ ಸಹಿತ ನಾನು ಮಾನವಶಾಸ್ತ್ರದ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಜಾತಿಗಳನ್ನು ಅರ್ಥೈಸಿಕೊಂಡಂಥ ಬಗ್ಗೆ, ಜಾತಿಗಳ ಉಗಮ, ಬೆಳವಣಿಗೆ, ಅದರ ತಂತ್ರಗಾರಿಕೆ, ನಂತರ ಆ ಜಾತಿಯಿಂದ ಮತ್ತು ಉಪಜಾತಿಗಳು, ಆ ಉಪಜಾತಿಗಳ ಪ್ರಕ್ರಿಯೆಗಳು ಮತ್ತು ಅಸ್ಮಿತೆ ಅನ್ನುವಂಥ ಒಂದು ಈ ಮೂಲ ಪ್ರಕ್ರಿಯೆ, ಇವೆಲ್ಲವನ್ನು ಸವಿಸ್ತಾರವಾಗಿ ನಾವು ಮಾನವಶಾಸ್ತ್ರದಲ್ಲಿ ಅಧ್ಯಯನ ಮಾಡುತ್ತೇವೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಬ್ರ್ಯಾಂಚ್ ಇದೆ, ಆಂಥ್ರೋಪಾಲಜಿ ಆಫ್ ಐಡೆಂಟಿಟಿ. ಐಡೆಂಟಿಟಿ ಅನ್ನೋದು ಕೇವಲ ಕೆಲವು ಜನರಿಗೆ, ಕೆಲವು ಗುಂಪುಗಳಿಗೆ, ಕೆಲವು ಸಮಾಜಗಳಿಗೆ ಮಾತ್ರ ಆ ಐಡೆಂಟಿಟಿ ಅನ್ನೋದು ಸಮಸ್ಯೆ ಅಲ್ಲ. ಮಾನವನ ಉಗಮದಿಂದ ಇವತ್ತಿನವರೆಗೂ ನಾವು 6 ಲಕ್ಷ ವರ್ಷಗಳ ಹಿಂದಿನಿಂದನೂ ಮಾನವನ ಉಗಮ 6 ಮಿಲಿಯನ್ ಇಯರ್ಸ್ ಬ್ಯಾಕ್ ಆಫ್ರಿಕಾ ಖಂಡದಿಂದ ಪ್ರಾರಂಭ ಆಯಿತು ಅಂತ ಮಾನವಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಅವತ್ತಿನಿಂದ ಇವತ್ತಿನ ಕಾಲಘಟ್ಟದಲ್ಲಿಯೂ ಸಹಿತ ಮನುಷ್ಯ ತನ್ನ ಅಸ್ಮಿತೆಗಾಗಿ ಅವನು ಹೋರಾಟ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಾನವನ ಇತಿಹಾಸದಿಂದ ಕಂಡುಕೊಂಡಿದ್ದೇವೆ. ಈ ಅಸ್ಮಿತೆಯ ಹೋರಾಟ, ಐಡೆಂಟಿಟಿ ಕ್ರೈಸಿಸ್ ಅಥವಾ ಐಡೆಂಟಿಟಿ
ಪಾಲಿಟಿಕ್ಸ್ ಆಫ್ ಐಡೆಂಟಿಟಿ ಆರ್ ಐಡೆಂಟಿಟಿ ಪಾಲಿಟಿಕ್ಸ್, ಹೀಗೆ ಬೇರೆ ಬೇರೆ ಶಬ್ದಾವಳಿಗಳಿಂದ ತಜ್ಞರು ಅಧ್ಯಯನ ಮಾಡಿ ಬರವಣಿಗೆ ಮಾಡಿದ್ದಾರೆ. ಇವುಗಳೆಲ್ಲವನ್ನು ನಾವು ಇವತ್ತಿನ ಕಾಲಘಟ್ಟಕ್ಕೆ ಬಂದು ನಿಂತು ನೋಡಿದಾಗ ಸ್ವಲ್ಪ ಐತಿಹಾಸಿಕ ಪ್ರಜ್ಞೆ ನಮಗೆ ಸ್ವಲ್ಪ ಬೇಕು. ಅದಕ್ಕೆ ನಾನು ಐತಿಹಾಸಿಕ ಪ್ರಜ್ಞೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ರ ಇವತ್ತು ಭಾವಚಿತ್ರಕ್ಕೆ ನಾವು ನಮಿಸಿ ಉದ್ಘಾಟನೆ ಮಾಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರು ಮಾನವಶಾಸ್ತ್ರದ ವಿದ್ಯಾರ್ಥಿ. ಬಾಬಾ ಸಾಹೇಬರು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಮಾನವಶಾಸ್ತ್ರದ ಅಧ್ಯಯನ ಮಾಡ್ತಾರೆ. 1916ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತಮ್ಮ ಲೇಖನವನ್ನು ಮಾನವಶಾಸ್ತ್ರದ ವಿಚಾರ ಸಂಕಿರಣದಲ್ಲಿ ಮಂಡಿಸ್ತಾರೆ. ಆ ವಿಚಾರ ಸಂಕಿರಣದಲ್ಲಿ ಮಂಡಿಸಿದಂಥ ಆ ಲೇಖನದ ಹೆಸರು ಭಾರತದಲ್ಲಿನ ಜಾತಿಗಳು, ಅವುಗಳ ಉಗಮ, ಕಾರ್ಯತಂತ್ರ ಮತ್ತು ಬೆಳವಣಿಗೆ. ಹೀಗೆ 1916ರಲ್ಲೇ ಬಾಬಾ ಸಾಹೇಬರು ಮಾನವಶಾಸ್ತ್ರದಲ್ಲಿ ಆ ಒಂದು ಜಾತಿಗಳ ಉಗಮ ಕುರಿತು ಪ್ರಥಮ ಭಾರತೀಯ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯದಲ್ಲಿ ಭಾರತದ ಜಾತಿಗಳ ಕುರಿತು ವೈಜ್ಞಾನಿಕವಾಗಿ ಮಾನವಶಾಸ್ತ್ರೀಯವಾಗಿ ಕರಾರುವಕ್ಕಾಗಿ ತಮ್ಮ ವಿಚಾರ ಮಂಡನೆ ಮಾಡ್ತಾರೆ. ಅದು 1916ರಲ್ಲಿ ಮಂಡನೆ ಮಾಡ್ತಾರೆ. 1917ರಲ್ಲಿ ಇಂಡಿಯನ್ ಆಂಟಿಕ್ವೇರಿ ಎನ್ನುವಂಥ ಒಂದು ಜರ್ನಲ್ ಬರ್ತದೆ. ಅದರೊಳಗೆ ಅದು ಪಬ್ಲಿಷ್ ಆಗುತ್ತೆ. ನಾನು ಅದನ್ನು ನನ್ನ ಡಿಗ್ರಿ ಟೈಮ್ನಲ್ಲಿ ಓದಿದ್ದೆ, ಬಾಬಾ ಸಾಹೇಬರು ಆರ್ಟಿಕಲ್ಲು. ಆ ಕಾರಣಕ್ಕಾಗಿ ನಾನು ಮಾನವಶಾಸ್ತ್ರಜ್ಞರಾಗಬೇಕು, ವಿದ್ಯಾರ್ಥಿ ಆಗಬೇಕು ಅಂತೇಳಿ ಮಾನವಶಾಸ್ತ್ರಕ್ಕೆ ಬಂದು ಮಾನವಶಾಸ್ತ್ರದಲ್ಲಿ ವಿದ್ಯಾರ್ಥಿಯಾಗಿ ಇವತ್ತು ಪ್ರಾಧ್ಯಾಪಕನಾಗಿ ನಾನು ಇವತ್ತು ಬಾಬಾ ಸಾಹೇಬರ ಒಂದು ಜಾತಿಗಳ ಉಗಮ ಅಲ್ಲಿಂದಲೇ ಮಾತನಾಡೋದಕ್ಕೆ ತಮ್ಮ ಎದುರಿಗೆ ನಿಂತ್ಕೊಂಡಿದ್ದೇನೆ. ಇದು ದೊಡ್ಡ ಇತಿಹಾಸ ಇದೆ. ಬಾಬಾ ಸಾಹೇಬರು ಹೇಳಿದಾಗೆ ಜಾತಿಗಳ ಒಂದು ಉಗಮ ಸ್ಥಳವನ್ನು ಅವರು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಗುರುತಿಸಿದ್ದಾರೆ. ದ ಹಿಂದೂ ಸ್ಕ್ರಿಪ್ಚರ್ಸ್ ಏನಿದ್ದಾವೆ ಅಲ್ಲಿನೇ ಜಾತಿಗಳ ಉಗಮ. ಯಾಕಂದರೆ ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂಥ ಪುರುಷ ಸೂಕ್ತದಲ್ಲಿ ಈ 4 ವರ್ಣಗಳ ಬಗ್ಗೆ ಅಲ್ಲಿ ವಿವರಣೆ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆನಂತರ ಈ 4 ವರ್ಣಗಳಲ್ಲಿ ಮತ್ತೆ ಉಪವರ್ಣಗಳಾಗಿ, ಉಪವರ್ಣಗಳಲ್ಲಿ ಮತ್ತೆ ಜಾತಿಗಳಲ್ಲೇ ಮತ್ತೆ ನಾವು ಉಪಜಾತಿಗಳಾಗಿ ಇವತ್ತು ಬಂದು ನಿಲ್ತಾ ಇದ್ದೇವೆ. ಹೀಗಾಗಿ ಜಾತಿಗಳ ಒಂದು ಮೂಲ ಎಲ್ಲಿ ಇದೆ ಅಂದರೆ ಹಿಂದೂ ಧರ್ಮದ ಅಥವಾ ಬ್ರಾಹ್ಮಣ ಧರ್ಮದ ಅಥವಾ ವೈದಿಕ ಧರ್ಮದ ಒಂದು ಧಾರ್ಮಿಕ ಬರವಣಿಗೆಯಲ್ಲಿ ಅದು ಇದೆ. ಅಲ್ಲಿಂದಲೇ ಅದು ಉದ್ಭವ ಆಗ್ತದೆ. ಅದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಬಾಬಾ ಸಾಹೇಬರು, ಅದರ ಕಾರ್ಯತಂತ್ರ ಹೇಗಿದೆಯಪ್ಪ ಇವತ್ತಿನವರೆಗೂ ಯಾಕೆ ಬದುಕಿದೆ ಆ ಜಾತಿ ಅಂದರೆ ಬಾಬಾ ಸಾಹೇಬರು ಹೇಳ್ತಾರೆ ಮೆಕ್ಯಾನಿಸಮ್. ಏನು ಮೆಕ್ಯಾನಿಸಮ್ ಅಪ್ಪ ಅಂದರೆ ಎಂಡೋಗ್ಯಾಮಿ ಅಂತ ಹೇಳ್ತಾರೆ. ಎಂಡೋಗ್ಯಾಮಿ ಅಂದರೆ ಜಾತಿ ಒಳಗೇ ಮದುವೆ ಆಗಬೇಕು, ಜಾತಿ ಬಿಟ್ಟು ಹೊರಗಡೆ ಮದುವೆ ಆಗೋಂಗಿಲ್ಲ. ಜಾತಿ ಒಳಗೇ ಮದುವೆ ಆಗಿದ್ರೆ ಅದು ಜಾತಿ ವ್ಯವಸ್ಥೆ ಉಳಿತದೆ. ಜಾತಿ ಒಳಗೆ ನೀವು ಮದುವೆ ಆಗದೆ ಬೇರೆ ಕಡೆಗೆ ಹೋದರೆ ಆ ವ್ಯವಸ್ಥೆ ಹಾಳಾಗ್ತದೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಸ್ಮೃತಿಕಾರರು, ಮೊದಲಿಗೆ ಏನೋ ಮನುಸ್ಮೃತಿ ಅಂತ ನಾವು ಭಾಳ ಕಡೆ ಹೇಳ್ತೇವೆ, ಆ ಸ್ಮೃತಿಕಾರರು ಎಲ್ಲರೂ ಸೇರಿಕೊಂಡು ರೂಲ್ಸ್ ಮಾಡ್ತಾರೆ. ಪ್ರತಿಯೊಂದು ಜಾತಿಯವರು ವರ್ಗದವರು ತಮ್ಮಲ್ಲೇ ಅವರು ಮದುವೆ ಮಾಡಿಕೊಂಡು ಬದುಕಬೇಕು, ಅದು ಶಾಸ್ತ್ರ, ಅದು ಧರ್ಮ ಅಂತ ಹೇಳ್ತಾರೆ. ಅದು ತಂತ್ರ ಇವತ್ತಿನವರೆಗೂ ಕಾರ್ಯರೂಪದಲ್ಲಿದೆ. ಆ ಕಾರಣಕ್ಕಾಗಿ ಜಾತಿ ಜೀವಂತವಾಗಿದೆ. ಜಾತಿಗಳು ಜೀವಂತವಾಗಿವೆ ಅನ್ನೋದಕ್ಕಾಗಿಯೇ ಉಪಜಾತಿಗಳು ಬೆಳೀತಾ ಇದ್ದಾವೆ. ಇವೆಲ್ಲ ಸಾಮಾಜಿಕ ಏನು ಘಟಕಗಳಿದ್ದಾವೆ, ಸಂಸ್ಥೆಗಳಂತ ಕರೀತೀವಿ ಅದನ್ನು, ಇನ್ಸ್ಟಿಟ್ಯೂಷನ್, ಅವುಗಳನ್ನು ಇಲ್ಲಿ ಕೆಲವೊಬ್ಬರು ಬಳಸಿಕೊಂಡು ಮೇಲ್ಸ್ತರಕ್ಕೆ ಏರಿದ್ದಾರೆ. ಕೆಲವೊಬ್ಬರಿಗೆ ಆ ಕಾರ್ಯತಂತ್ರ ಅಥವಾ ಅದರ ಪ್ರೊಸೆಸ್ ಅರ್ಥ ಆಗದೆ ಇನ್ನು ಕೆಳಮಟ್ಟದಲ್ಲೇ ಸಾಮಾಜಿಕ ಸ್ತರ ಮಟ್ಟದಲ್ಲಿ ಕೆಳಗೆ ಆರ್ಥಿಕ ಶೈಕ್ಷಣಿಕ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಇರುವಂಥ ಸಮಾಜಗಳನ್ನು ನಾವು ನೋಡ್ತೀವಿ. ಹೀಗೆ ಮೇಲ್ಮಟ್ಟ, ಮಧ್ಯಮ ಮತ್ತು ಕೆಳಮಟ್ಟ ಅಂತ ನಾವೇನು ಗುರುತಿಸ್ತೀವಿ ಅಧ್ಯಯನಕ್ಕಾಗಿ, ಅಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಜೊತೆಗೆ ಶೈಕ್ಷಣಿಕ ಈ ಎಲ್ಲ ಹಿನ್ನೆಲೆಯನ್ನು ನೋಡಿ ಮುಂದುವರೆದವರು ಮಧ್ಯಮ ವರ್ಗ ಅಥವಾ ಕೆಳವರ್ಗ ಅಂತ ಇವೆಲ್ಲವನ್ನು ನಾವು ಗುರುತಿಸಬೇಕಾದ್ರೆ ಈ ಜಾತಿಗಳ ಒಂದು ಅಸ್ಮಿತೆ ಅನ್ನುವಂಥದ್ದು ಏನಿದೆ ಅಲ್ಲಿ ಮಾನವಶಾಸ್ತ್ರದಲ್ಲಿ ಪ್ರಮುಖವಾಗಿ ನಾವು ಬೇರೆ 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 ಮಟ್ಟ ಏನೋ ಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡ್ತೇವೆ. ಅದೆಲ್ಲ ಭಾಳ ಬೇಡ.
ಯಾಕಂದರೆ ನಾವು ನೇರವಾಗಿಯೇ ಈ ಅಸ್ಮಿತೆ ಅಂದರೆ ಏನು, ನಾನು ಸ್ವಲ್ಪದರಲ್ಲಿ ಥೆರಾಟಿಕಲ್ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತೀನಿ, ಸರ್ ಇದ್ದಾರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅನಾಲಿಸಿಸ್ ಮಾಡ್ತಾರೆ, ಅವರೆಲ್ಲ ನಮ್ಮ ಜೊತೆಗೆ ಸಂವಾದನ ಮಾಡ್ತಾರೆ. ಒಂದು ಟರ್ಮ್ ಇದೆ, ಅದು ಫ್ರೆಂಚ್ದಿಂದ ಬರುವಂಥ IDM ಅಂತ ಫಸ್ಟಿಗೆ ಒಂದು ಟರ್ಮ್ ಐಡಿಯಮ್ ಅಂತ ಕರೀತಾರೆ. ಆ ಐಡಿಯಮನ್ನು ಟರ್ಮ್ದಿಂದ ಐಡೆಂಟಿಟಿ ಅಂತ ಇಂಗ್ಲೀಷ್ನಲ್ಲಿ ಬಂತು. ಆದರೆ ಟರ್ಮನ್ನು ಹೊಸದಾಗಿ ಅವರು ಕಾಯಿನ್ ಮಾಡಿರ್ಬೋದು. ಆದರೆ ನಾವು ಪ್ರಾಗ್ ಇತಿಹಾಸಕ್ಕೆ ಹೋದಾಗ ಅಥವಾ ನಾವು ಚಾಲ್ಕೋಲಿಥಿಕ್ ಪೀರಿಯಡ್ಗೆ ಹೋದಾಗ, ಮೆಸೋಲಿಥಿಕ್ ಪೀರಿಯಡ್ಗೆ ಬಂದಾಗ, ನಿಯೋಲಿಥಿಕ್ ಪೀರಿಯಡ್ಗೆ ಬಂದಾಗ, ಆನಂತರ ಮುಂದೆ ಅನೇಕ ಜಗತ್ತಿನ ಮಹಾನ್ ಸಿವಿಲೈಸೇಷನ್ಗಳನ್ನು ನೋಡ್ತೀವಿ. ಅಲ್ಲಿ ಸ್ಥಳ ವಿನ್ಯಾಸ ಎಲ್ಲ ಸಮಾಜದಲ್ಲಿ, ಗುಂಪುಗಳಲ್ಲಿ ಅಥವಾ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನೋಡ್ತೇವೆ. ಆದರೆ ಭಾರತದಲ್ಲಿರುವಂಥ ಈ ಸ್ಥಳ ವಿನ್ಯಾಸದ ಒಂದು ಪದ್ಧತಿ ಇದೆಯಲ್ಲ, ಜಾತಿ ವ್ಯವಸ್ಥೆ, ಇದು ಬಹಳಷ್ಟು ಕೆಟ್ಟ ಪದ್ಧತಿ ಅಂತ ಈಗಾಗಲೇ ಸಿದ್ಧವಾಗಿದೆ. ಅದರಿಂದ ಸಾವಿರಾರು ಜಾತಿ ಸಮುದಾಯಗಳು ಇಲ್ಲಿ ತುಳಿತಕ್ಕೊಳಪಟ್ಟಿವೆ, ದಬ್ಬಾಳಿಗೆ ಒಳಪಟ್ಟಿವೆ, ಧ್ವನಿ ಇಲ್ಲದಂಥ ಸ್ಥಿತಿಯಲ್ಲಿ ಬಂದು ನಿಂತಿವೆ. ಆ ಎಂಥ ಎಲ್ಲ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹೋರಾಟದ ಫಲವಾಗಿ ಅವರು ನಮ್ಮೆಲ್ಲರಿಗೂ ನೀಡಿದಂಥ ಆ ಅಸ್ತ್ರ, ಅದನ್ನು ಬಳಸಿಕೊಂಡು ನಾವು ಇವತ್ತು ಈ ಮಟ್ಟದಲ್ಲಿ ಬಂದು ಸೇರಿ ಮಾತನಾಡೋದಕ್ಕೆ ಒಂದು ಶಕ್ತಿ ಅಥವಾ ಧೈರ್ಯ ನಮಗೆಲ್ಲರಿಗೂ ಬಂದಿದೆ. ಅದಕ್ಕೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ. ಅದನ್ನು ನಾವು ಸರಿಯಾಗಿ ಬಳಸಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಹೇಗೆ ಹೋಗಬೇಕು, ಉನ್ನತ ಮಟ್ಟಕ್ಕೆ ನಾವು ಮೇಲೆ ಹೋಗಬೇಕಾದಾಗೆ ಅಲ್ಲಿ ಅಸ್ಮಿತೆ ಅನ್ನೋದು ಭಾಳಷ್ಟು ಪ್ರಮುಖವಾದ. ಈಗ ನಮಗೆ ಬಾಬಾ ಸಾಹೇಬ್ ಹೇಳ್ದಂಗೆ ಯಾರಿಗೆ ಇತಿಹಾಸದ ಪರಿಜ್ಞಾನ ಇಲ್ಲವೋ ಅವರು ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ. ಇತಿಹಾಸದ ಸೃಷ್ಟಿ ಆಗಬೇಕು, ಮರುಸೃಷ್ಟಿ ಆಗಬೇಕು. ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗಬೇಕು ಅಂದರೆ ನಮಗೆ ನಮ್ಮ ಜನಾಂಗದ ಇತಿಹಾಸ ನಮಗೆ ಗೊತ್ತಿರಬೇಕು. ಅದಕ್ಕೆ ಜನಾಂಗದ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ನಮ್ಮ ಜನಾಂಗದ ಅಸ್ಮಿತೆಗಾಗಿ ಅದನ್ನು ಇನ್ನೂ ಮುಂದಿನ ಜನಾಂಗಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅಸ್ಮಿತೆ ಅಂದರೆ ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಭಾಷೆ, ಅದು ನಮ್ಮ ಜೀವನ ಪದ್ಧತಿ, ಅಥವಾ ಅದು ನಮ್ಮ ದಿನನಿತ್ಯದ ಜೀವನ, ಎಲ್ಲವೂ ಒಳಗೊಂಡಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ನಾವು ಅಸ್ಮಿತೆ ಅಂತ ನಾವು ಹೇಳ್ತೇವೆ. ಪ್ರತಿಯೊಂದು ಸಮುದಾಯಕ್ಕೆ, ಪ್ರತಿಯೊಂದು ಅಸ್ಮಿತಾ ಒಂದು ಸಂಘಟನೆಗಳಿಗೆ ಅದರದೇ ಆದ ಹೆಸರುಗಳಿದ್ದಾವೆ. ಆ ಹೆಸರುಗಳ ಮುಖಾಂತರ ನಾವು ನಮ್ಮನ್ನು ಕರೀತೇವೆ. ಸದ್ಯ ನಾವು ಉದಾಹರಣೆಗೆ ತಗೋಬೇಕಾದ್ರೆ ಇಂಡಿವಿಜುವಲ್ ಐಡೆಂಟಿಟಿ ಇದೆ, ನನ್ನದೇ ಆದ ಫ್ಯಾಮಿಲಿ ಐಡೆಂಟಿಟಿ ಇದೆ, ನನ್ನದೇ ಆದ ಬಂಧುಗಳ ಐಡೆಂಟಿಟಿ ನನ್ನ ಜೊತೆಗಿದೆ, ನನಗೆ ಸಮುದಾಯದ ಐಡೆಂಟಿಟಿ, ನನ್ನ ಸಮುದಾಯದ ಐಡೆಂಟಿಟಿ, ನನ್ನ ಸಮಾಜದ ಐಡೆಂಟಿಟಿ, ಆನಂತರ ನನ್ನ ರಾಜ್ಯದ ಐಡೆಂಟಿಟಿ ನನ್ನ ಜೊತೆಗಿದೆ, ಈ ದೇಶದ ಐಡೆಂಟಿಟಿ ನನ್ನ ಜೊತೆಗಿದೆ. ಐಡೆಂಟಿಟಿ ಅಂದರೆ ಭಾಳ ವಿಶಾಲವಾದಂಥದ್ದು, ಭಾಳ ಆಳ ಅಗಲವಾದಂಥ ಒಂದು ಐಡೆಂಟಿಟಿ ಅಥವಾ ಅಸ್ಮಿತೆ ಅನ್ನುವಂಥ ಒಂದು ಕನ್ಸೆಪ್ಟ್ ಇದೆಯಲ್ಲ, ಅದನ್ನು ನಾವು ಕೇವಲ ಸೀಮಿತಗೊಳಿಸಿ ನೋಡೋದಕ್ಕೆ ಆಗೋದಿಲ್ಲ. ಭಾಳ ವಿಶಾಲ ಅರ್ಥದಲ್ಲಿ ನಾವು ಅಸ್ಮಿತೆಯನ್ನು ನೋಡಬೇಕು, ಅರ್ಥ ಮಾಡ್ಕೋಬೇಕು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೆ, ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ಅವರದೇ ಆದ ಅಸ್ಮಿತೆ ಇದೆ. ಇಂಡಿವಿಜುವಲ್ ಆಗಿ ನೀವು ಸಮುದಾಯದಲ್ಲಿ ಇರುವುದರಿಂದ ಆ ಸಮುದಾಯದ ಅಸ್ಮಿತೆ ನಿಮ್ಮ ಜೊತೆಗೆ ಇರ್ತದೆ. ಇಲ್ಲಿ ನಾವು ಈ ಸಮುದಾಯದ ಅಸ್ಮಿತೆಗಳ ಬಗ್ಗೆ ಮಾತನಾಡೋಕ್ಕೆ ನಿಂತಿರೋದ್ರಿಂದ ಇವತ್ತಿನ ಈ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳು ಮತ್ತು ಅವುಗಳ ಅಸ್ಮಿತೆ, ಅವುಗಳನ್ನು ನಾವು ಮಾನವಶಾಸ್ತ್ರಿ ಹಿನ್ನೆಲೆ ಆಗಿರ್ಬೋದು, ಸಮಾಜಶಾಸ್ತ್ರಿ ಹಿನ್ನೆಲೆಯೊಳಗಾಗಿರ್ಬೋದು, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಹಗಳು, ಭಾಷಣಗಳು, ಇವುಗಳ ಹಿನ್ನೆಲೆ ಆಗಿರುವ ಇಂದ ನಾವು ಇವತ್ತಿನ ಈ ಅಸ್ಮಿತೆ ಬಗ್ಗೆ ಸೀಮಿತಗೊಳಿಸೋದಕ್ಕೆ, ಅಂದರೆ ಜಾತಿಗಳ ಅಸ್ಮಿತೆ, ಜಾತಿಗಳ ಅಸ್ಮಿತೆ ಇಲ್ಲದೇ ಇದ್ದರೆ ಏನಾಗ್ತದೆ, ನಮ್ಮ ಸಮುದಾಯಕ್ಕೆ, ನಮ್ಮ ಸಂಘಟನೆಗೆ, ನಮ್ಮ ಮನೆತನಕ್ಕೆ, ನನಗೆ, ಅದು ಒಟ್ಟು ನನ್ನ ಜಾತಿಗೆ ಈ ಅಸ್ಮಿತೆ ಎಷ್ಟು ಮುಖ್ಯ ಇದೆ. ಅಸ್ಮಿತೆ ಅದು ಪ್ರಾರಂಭವಾಗುವುದು ಹೆಸರಿನಿಂದ.
ಈಗ ನಮಗೆ ಹೆಸರು ಕೊಟ್ಟಿದ್ದಾರೆ ಈ ಶರೀರಕ್ಕೆ, ಸದಾನಂದ ಅಂತ ಈ ಶರೀರಕ್ಕೆ ಹೆಸರು ಕೊಟ್ಟಿದ್ದಾರೆ. ಆ ಸದಾನಂದ ಅನ್ನೋದು ಅಸ್ಮಿತೆ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅಥವಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ, ಆ ಸಮುದಾಯದ ವ್ಯಕ್ತಿ, ಇವೆಲ್ಲ ಅಸ್ಮಿತೆಗಳು ಪ್ರಾರಂಭ ಆಗ್ತವೆ. ಆನಂತರ ಸಮುದಾಯಕ್ಕೆ ನಮ್ಮದೇ ಒಂದು ಸಮುದಾಯ ಜಾತಿ ಅಲ್ಲಿ ಹುಟ್ಟಿ ಬೆಳೆದಂಥದ್ದು, ಅದೊಂದು ಅಸ್ಮಿತೆ. ಇವತ್ತು ವೈಯಕ್ತಿಕ ಅಸ್ಮಿತೆಗಳಿಗಿಂತಲೂ ಸಾಮಾಜಿಕ ಅಥವಾ ಸಾಮುದಾಯಿಕ ಅಸ್ಮಿತೆ ಅದು ಭಾಳ ಪ್ರಮುಖವಾಗಿದೆ. ಸಾಮಾಜಿಕವಾಗಿ ಒಕ್ಕೂಟ ಇಲ್ಲದೆ ಹೋದರೆ, ಒಕ್ಕಟ್ಟಾಗಿರದೆ ಹೋದರೆ ಯಾವ ಬೆಳವಣಿಗೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನಾದರೂ ಸಾಧನೆ ಮಾಡಬೇಕು, ನಮ್ಮ ಮಕ್ಕಳು ಸಾಧನೆ ಮಾಡಬೇಕು, ಅದು ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅಥವಾ ಬೇರೆ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಬೇಕಾದ್ರೆ ಅಸ್ಮಿತೆ ಅನ್ನುವ ಬಲ, ಆ ಸಂಸ್ಕೃತಿ ಅನ್ನುವ ಬಲ ನಮ್ಮಲ್ಲಿ ಯಾವಾಗಲೂ ಗಟ್ಟಿತನದಿಂದ ಕೂಡಿರಬೇಕು. ಆವಾಗ ನಾವು ಯಾವುದೇ ಒಂದು ದುಷ್ಟ ಶಕ್ತಿಗಳಿಗೆ, ವಿರೋಧ ಶಕ್ತಿಗಳಿಗೆ ಅದರದೇ ನಾವು ಈ ಸಮಾಜವನ್ನು ನಮ್ಮನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಬಾಬಾ ಸಾಹೇಬರು ಹೇಳಿದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ನಾವು ನಮ್ಮ ಸಮುದಾಯದ ಬಗ್ಗೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು. ನಾವು ಈ ಸಮಾಜದವರು, ನಮ್ಮ ಹೆಸರು ಇದು, ನಾವು ಏನು ಧೈರ್ಯದಿಂದ ಅದನ್ನು ಯಾವತ್ತೂ ಇತ್ತು ಆ ಒಂದು ಸಂದರ್ಭ. ಈಗ ನಾವು ನಮ್ಮ ಜಾತಿಗಳನ್ನು ಹೇಳೋದಕ್ಕೆ ಮೊದಲಿಗೆ ಬೆದರಿಕೆ, ನಾಚಿಕೆ ಏನೇನೋ ಇತ್ತು. ಇವತ್ತು ಹಾಗಲ್ಲ. ಇವತ್ತು ನೀವು ಉತ್ತರ ಪ್ರದೇಶಕ್ಕೆ ನೋಡ್ತೀರಾ, ಪಂಜಾಬ್ನಲ್ಲಿ ನೋಡ್ತೀರಾ, ದ ಗ್ರೇಟ್ ಚಮಾರ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ ಎಲ್ಲ ಕಡೆ. ದ ಗ್ರೇಟ್ ಚಮಾರ್ ಅಂತ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಗಿನ್ನಿ ಮಾಹಿ ಅಂತ ಒಬ್ಬಳು ಹುಡುಗಿ ಇದೆ ಲೇಡಿ, ಅವಳು ದ ಗ್ರೇಟ್ ಚಮಾರ್ ಅಂತ ಆಲ್ಬಮನ್ನು ಹೊರಗೆ ತರ್ತಾ ಇದ್ದಾರೆ. ತಮ್ಮ ಅಸ್ಮಿತೆಯನ್ನು ಅಸರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಕೀಳರಿಮೆ ಅನ್ನೋದನ್ನು ನಾವು ಬೆಳೆಸ್ಕೊಂಡದ್ದಲ್ಲ, ಇನ್ನೊಬ್ಬರು ತುಂಬಿದ್ರಲ್ಲ, ಆ ಕೀಳರಿಮೆಯನ್ನು ಹೊರಗೆ ಹಾಕಿ ನಾವು ಹೌದು, ನಾವು ಹೀಗೆ, ನಾವು ದಲಿತರು, ಅಥವಾ ನಾವು ವಲಯರು, ಅಥವಾ ನಾವು ಚಮ್ಮಾರರು, ಅಥವಾ ನಾವು ಹೀಗೆ ನಾವು ಅಂತ ಗುರುತಿಸಿಕೊಂಡು ಅದನ್ನೇ ನಮ್ಮ ಅಡ್ರೆಸ್ಸನ್ನು ಮಾಡಿಕೊಂಡು ಇವತ್ತು ಮುನ್ನುಗ್ತಿರುವಂಥ ಒಂದು ಕಡೆ ಸಮಾಜದ ಯುವ ಪೀಳಿಗೆ ಇದೆ. ಇದನ್ನೆಲ್ಲವನ್ನು ನಾವು ಭಾರತೀಯ ಮಟ್ಟದಲ್ಲಿ ನೋಡಬೇಕಾಗ್ತದೆ, ಜಾಗತಿಕ ಮಟ್ಟದಲ್ಲಿ ನೋಡಬೇಕಾಗ್ತದೆ. ಇವತ್ತು ಫ್ರಾನ್ಸ್ನಲ್ಲಿ ಆಗಿರ್ಬೋದು, ಟರ್ಕಿಯಲ್ಲಿ ಆಗಿರ್ಬೋದು, ಬೇರೆ 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 ರೀತಿಯಿಂದ ಈ ಅಸ್ಮಿತೆಗಾಗಿ ಹೋರಾಟಗಳು ನಡೆದಿವೆ ಇಂಟರ್ನ್ಯಾಷನಲ್ನಲ್ಲಿ. ಇವೆಲ್ಲವುಗಳನ್ನು ನೋಡಿದಾಗ ನಮಗೆ ಅಸ್ಮಿತೆ ಅನ್ನೋದು ಇದೆ. ಅಸ್ಮಿತೆಯನ್ನು ಉಳಿಸ್ಕೋಬೇಕು. ಅಸ್ಮಿತೆಗೆ ನಮ್ಮದೇ ಆದ ಒಂದು ಹೆಸರನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ತಲಾಂತರದಿಂದ ನಮಗೆ ಒಂದು ಹೆಸರಿದೆ ನಮ್ಮ ಸಮಾಜಕ್ಕೆ. ಉದಾಹರಣೆಗೆ ಮನಸ್ಸ ಅನ್ನುವಂಥ ಈ ಸಮಾಜಕ್ಕೆ ಮೂಲದಿಂದಲೂ ಆ ಹೆಸರನ್ನು ಈ ಸಮಾಜ ಪಡೆದುಕೊಂಡಿದೆ. ಅದರಲ್ಲಿ ಏನಿದೆ? ಹೌದು, ನಾವು ಮನಸ್ಸ ಸಮಾಜದವರು, ನಾವು ಮನಸ್ಸ ಸಮುದಾಯದವರು, ನಾವು ಮನಸ್ಸರು ಅಂತ ನಾವು ಎದೆ ಉಬ್ಬಿಸಿ ಹೇಳಬೇಕು. ನಾವು ನಮ್ಮ ಐಡೆಂಟಿಟಿ ಬಗ್ಗೆ ನಮಗೆ ಕೀಳರಿಮೆ ಇದ್ದರೆ ಆ ಸಮಾಜ ಯಾವತ್ತೂ ಉದ್ಧಾರ ಆಗೋದಿಲ್ಲ, ಬೆಳೆಯುವುದಿಲ್ಲ. ಒಳಗಡೆ ಒಂದು ಕೀಳರಿಮೆಯನ್ನು ನಾವು ಬೆಳೆಸ್ಕೊಳ್ಳೋದಲ್ಲ, ಇತರ ಜಾತಿಗಳು ಹಾಗೆ ನಮ್ಮಲ್ಲಿ ತುಂಬಿ ತುಂಬಿ ನಾವು ಹೀಗೆ ಅಂತ ಒಪ್ಪುಗೊಳ್ಳುವಾಗೆ ಮಾಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ನಾವು ಬಿಟ್ಟು ಬಿಡಬೇಕು. ನಮ್ಮ ಅಸ್ಮಿತೆ, ನಮ್ಮ ಹೆಸರು ಹೇಗೆ ರಾಮಪ್ಪ ಇದ್ದಾರೆ, ಇನ್ನೊಂದು ಹೆಸರಿದೆ, ಸಮಾಜಕ್ಕೂ ಆ ಹೆಸರಿದೆ. ಆ ಸಮಾಜದ ಹೆಸರನ್ನು ಉಳಿಸಿಕೊಂಡು ಅದನ್ನು ಕಾಪಾಡಿಕೊಂಡು ಮುನ್ನಡೆಸುವಂಥ ಒಂದು ಹೋರಾಟ ಸಮಾಜದಲ್ಲಿ, ಯುವಕರಲ್ಲಿ, ತಮ್ಮೆಲ್ಲರಲ್ಲಿ ಇದ್ದರೆ ಅದು ಕೇವಲ ಅಸ್ಮಿತೆಗಾಗಿ ಹೋರಾಟ ಅಲ್ಲ, ಆ ಇಡೀ ಸಮಾಜದ ಒಂದು ಉನ್ನತಿಗಾಗಿ ಹೋರಾಟ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹೀಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಜಾಗತಿಕ ಮಟ್ಟದಿಂದ ಮಾನವಶಾಸ್ತ್ರದ ಹಿನ್ನೆಲೆಯಿಂದ 5-6 ಲಕ್ಷ ವರ್ಷಗಳ ಮಾನವನ ಸುದೀರ್ಘ ಇತಿಹಾಸದ ಹಿಂದೆ ನೋಡಿದಾಗ, ತಿರುಗಿ ನೋಡಿದಾಗ ಬೇರೆ 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 ಸಮುದಾಯಗಳು, ಸಮಾಜಗಳು ನಮ್ಮ ಜೊತೆಗೆ ಬದುಕ್ತಾ ಇದ್ದಾವೆ. ಅವರು ತಮ್ಮ ಅಸ್ಮಿತೆಯನ್ನು ಉಳಿಸ್ಕೊಂಡಿದ್ದಾರೆ. ಆ ಅಸ್ಮಿತೆಗಾಗಿ ತಮ್ಮ ಸಮುದಾಯದ ಅವರ ಹೆಸರುಗಳನ್ನು ಉಳಿಸ್ಕೊಂಡಿದ್ದಾರೆ. ಅವರಲ್ಲಿ ಆ ಕೀಳರಿಮೆ ಇಲ್ಲ. ನಾವೇಕೆ ನಮ್ಮ ಬಗ್ಗೆ ಕೀಳರಿಮೆಯನ್ನು ಹೊಂದಬೇಕು? ಇದರ ಬಗ್ಗೆ ಪ್ರಮುಖವಾಗಿ ಇವತ್ತು ಚರ್ಚೆ ಆಗಬೇಕಾಗಿದೆ. ಅದನ್ನು ತಮ್ಮಿಂದ ನಾವು ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ.
ಒಟ್ಟು ಈ ಒಂದು ವಿಚಾರ ಸಂಕಿರಣದಲ್ಲಿ ಈ ಒಂದು ಚೌಕಟ್ಟಿನೊಳಗೆ ಇವತ್ತು ಕಾರ್ಯಕ್ರಮ ನಡೀತದೆ. ಅದನ್ನು ಮುಂದೆ ಸರ್ ಅದನ್ನು ನಡೆಸ್ಕೊಂಡು ಕೊಡ್ತಾರೆ. ನಂತರ ತಮ್ಮ ಪಾಲುದಾರಿಕೆ ಪ್ರಶ್ನೆ ಉತ್ತರಗಳ ಮುಖಾಂತರ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಅದಕ್ಕೆ ನಾವು ಭಾಳ ಶಾಂತ ರೀತಿಯಿಂದ, ಯಾಕಂದರೆ ನಾನು ಬುದ್ಧ ಬಾಬಾ ಸಾಹೇಬರ ಅನುಯಾಯಿಯಾಗಿ ಮಾನವಶಾಸ್ತ್ರದ ವಿದ್ಯಾರ್ಥಿಯಾಗಿ ಭಾಳ ಪ್ರೀತಿ, ಕರುಣೆ, ಮೈತ್ರಿ, ಗೌರವದೊಂದಿಗೆ ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡೋದಕ್ಕಾಗಿ, ನಾನೆಷ್ಟು ಸೀಮಿತವಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನು ತಮ್ಮೆದುರಿಗೆ ಇಡುವುದಕ್ಕಾಗಿ ಮತ್ತು ನಿಮ್ಮಿಂದ ಬಹಳಷ್ಟು ಕಲಿಯುವುದಕ್ಕಾಗಿ ನಾನಿಲ್ಲಿ ಬಂದು ನಿಂತುಕೊಂಡಿದ್ದೇನೆ. ಮಾನವಶಾಸ್ತ್ರಜ್ಞರು ಯಾವಾಗಲೂ ಜನರ ಜೊತೆಗೆ ಬೆರೀತಾರೆ, ಅವರಿಂದ ಕಲಿತಾರೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಾನಾದರೂ ಇವತ್ತು ಇಲ್ಲಿ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನನಗೆ 4 ಮಾತುಗಳನ್ನು ಆಡೋದಕ್ಕೆ ಇಲ್ಲಿ ಗೌರವ ಕಲ್ಪಿಸಿಕೊಟ್ಟಂಥ ಸಂಘಟಕರಿಗೂ, ತಮ್ಮೆಲ್ಲರಿಗೂ, ವೇದಿಕೆ ಮೇಲಿರುವ ಎಲ್ಲ ಮುಖ್ಯಸ್ಥರಿಗೂ ನಾನು ಮತ್ತೊಮ್ಮೆ ಜೈ ಭೀಮ್ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈ ನನ್ನ 2 ಮಾತುಗಳನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ಎಲ್ರಿಗೂ ಜೈ ಭೀಮ್ ಆ್ಯಂಡ್ ಜೈ ಭಾರತ್. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾನವಶಾಸ್ತ್ರ ಅಧ್ಯಯನ ಮೇಲೆ ಡಿಗ್ರಿಯನ್ನು ಪಡ್ಕೊಂಡಂಥವರು. ಹಾಗೆಯೇ ಅವರ ಪೀಳಿಗೆಯಾದ ನಮ್ಮ ಡಾಕ್ಟರ್ ಸದಾನಂದ ಸುಗಂಧಿ ಅವರು ಕೂಡ ಮಾನವಶಾಸ್ತ್ರದ ಮೇಲೆ ಅಧ್ಯಯನ ಮಾಡಿ ಇವತ್ತು ಒಂದಷ್ಟು ವಿಚಾರಗಳನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಜಾತಿ ಎಂದರೇನು, ಅಲ್ಲ ಜಾತಿಯ ಉಗಮ ಹೇಗೆ, ಅಸ್ಮಿತೆ ಅಂದರೆ ಏನು ಅಂತ ಹೇಳುವ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಮ್ಮಲ್ಲಿ ಕೀಳರಿಮೆ ಎಂಬುದು ಹೇಗೆ ಬಂತು ಅಂತ ಹೇಳೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ನಮ್ಮ ಜಾತಿಯ ಅಸ್ಮಿತೆ ಹೇಗೆ ಬಂತು, ನಮ್ಮ ವ್ಯಕ್ತಿತ್ವದ ಅಸ್ಮಿತೆ ಅಂದರೆ ಏನು ಅಂತ ಹೇಳೋದನ್ನು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಮಗೆ ಉದಾಹರಣೆಗೆ ನಮ್ಮ ತುಳುನಾಡಿನಲ್ಲಿರುವಂಥ ಹಲವಾರು ಪರಿಶಿಷ್ಟ ಜಾತಿಗಳಿದ್ದಾವೆ. ಮನ್ಸ, ಮುಗೇರ, ನಲಿಕೆ, ಪರವ, ಪಂಬದ ಇತ್ಯಾದಿ ಪರಿಶಿಷ್ಟ ಜಾತಿಗಳು. ಎಲ್ಲರೂ ಅವರವರ ಅಸ್ಮಿತೆಯನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ. ನಾವು ಮುಗೇರರು, ನಾವು ನಲಿಕೆಯವರು, ನಾವು ಪರವರು, ಪಂಬದರು. ಆದರೆ ಇಲ್ಲಿ ಭಾಳಷ್ಟು ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಬದುಕ್ತಾ ಇರುವವರು ನಮ್ಮವರು. ಮನ್ಸ ಅಂತ ಹೇಳು ಒಂದು ಜಾತಿ. ಮನ್ಸ ಅಂತ ಹೇಳಿದ್ರೆ ಈ ಜಾತಿ ಹೇಗೆ ಬಂತು, ಯಾಕೆ ಬಂತು, ಈ ವಿಚಾರಗಳನ್ನು ಇನ್ನೂ ಕೂಡ ನಾವು ಭಾಳಷ್ಟು ತಿಳ್ಕೊಳ್ಳಿಕ್ಕೆ. ನಾವು ಒಂದಷ್ಟು ಅಧ್ಯಯನ ಮಾಡಿದ ಪ್ರಕಾರ ಮನ್ಸ ಅಂತ ಹೇಳುವುದು ಹೇಗೆ ಬಂತು ಅಂತ ಹೇಳಿದರೆ, ನಮ್ಮಲ್ಲಿ ಜಾತಿ ವ್ಯವಸ್ಥೆ, ನಿಮಗೆ ಈಗಾಗಲೇ ಗೊತ್ತಿರುವಂತೆ ಜಾತಿ ವ್ಯವಸ್ಥೆ ಹೇಗೆ ಬಂತು ಈ ದೇಶದಲ್ಲಿ, ಯಾರಿಂದ, ಬಹುಶಃ ಒಂದು 3,500 ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆ. ಈ ಮನ್ಸರು ಈ ಜಾತಿ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳದೆ ಹೊರಗೆ ನಿಂತವರೇ ಈ ಮನ್ಸ ಸಮುದಾಯದವರು. ಹಾಗಾಗಿ ಈ ಮನ್ಸ ಅಂತ ಹೇಳೋದು ಅದು ನಮ್ಮ ಮೇಲೆ ಹೇರಲ್ಪಟ್ಟ ಒಂದು ಜಾತಿ ಅಲ್ಲ. ನಾವು ಮನ್ಸ ಅಂತ ಹೇಳೋದು ನೀವು ನಿಜವಾಗಿ ಮನುಷ್ಯರು ಅಂತ ಹೇಳುವ ಒಂದು ಇದನ್ನು, ಜಾತಿ ವ್ಯವಸ್ಥೆಯನ್ನು ನಿರಾಕರಿಸಿದವರು ಮನ್ಸರು ಅಂತ ಹೇಳುವ ಸತ್ಯವನ್ನು ನಾವು ನಮ್ಮ ಅಧ್ಯಯನದಿಂದ, ಭಾಳಷ್ಟು ಚರಿತ್ರೆಗಾರರು ಬರೆದಂಥ ಪುಸ್ತಕಗಳಿಂದ ನಾವು ಅಧ್ಯಯನವನ್ನು ಮಾಡಿಕೊಂಡಿದ್ದೇವೆ. ಅಂದರೆ ಮನ್ಸ ದೇ ಆರ್ ದಿ ಔಟ್ಕಾಸ್ಟೆಡ್ ಪೀಪಲ್, ಅಂದರೆ ಈ ಜಾತಿ ವ್ಯವಸ್ಥೆಯನ್ನು ನಿರಾಕರಿಸಿದವರು ಅಂತ ಹೇಳೋದು ಭಾಳಷ್ಟು ಸತ್ಯ. ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಕೂಡ ಇದ್ದಾವೆ. ಮನ್ಸ ಅಂತ ಹೇಳುವ ಜಾತಿ ಈ ತುಳುನಾಡಿನಲ್ಲಿ ಇಲ್ವ ಅಂತ ಹೇಳೋದಕ್ಕೆ ಭಾಳಷ್ಟು ದಾಖಲೆಗಳನ್ನು ಇಟ್ಟುಕೊಂಡೇ ನಾವು ಮಾತಾಡ್ತಾ ಇದ್ದೇವೆ. ಇನ್ನು ಭಾಳಷ್ಟು ಮಂದಿಗೆ ಗೊಂದಲ ಇದೆ, ಏನೋ ಮನ್ಸ ಅಂತ ಹೇಳುವ ಜಾತಿ ಇಲ್ಲ ಇಲ್ಲಿ. ಇದನ್ನು ಕೆಲವು ಮಂದಿಗಳು ಸೃಷ್ಟಿ ಮಾಡಿದ್ದಾರೆ. ಡಿ ಕೆಯನ ಬಳಗದವರು ಅವ್ರ ಜೊತೆ ಇರುವವರು ಈ ಜಾತಿಯನ್ನು ಸೃಷ್ಟಿ ಮಾಡಿದ್ದಾರೆ. ನಮಗೆ ಒಂದು ಜಾತಿಯನ್ನು ಸೃಷ್ಟಿ ಮಾಡುವಂಥ ನಮಗೆ ಅವಕಾಶ, ಇದು ಸಂದರ್ಭ ನಮಗೆ ಯಾಕೆ ಬಂತು? ಖಂಡಿತ ನಮಗೆ ಬೇಕಾಗಿಲ್ಲ. ಇಲ್ಲಿ ಏನೋ
ಕೀಳರಿಮೆ, ಈಗಾಗಲೇ ನಮ್ಮ ಕಾರ್ಯಕ್ರಮ ಉದ್ಘಾಟಕರು ಹೇಳಿದರು, ಕೀಳರಿಮೆಯನ್ನು ನಮ್ಮ ಮೇಲೆ ಬೇರೆಯವರು ಹೇರಿದ್ದರಿಂದ ನಾವು ನಮ್ಮ ಜಾತಿಯನ್ನು ಅಸ್ಮಿತೆಯನ್ನು ಮರೆತು ನಾವು ನಮ್ಮದಲ್ಲದ ಬೇರೆ ಜಾತಿಯ ಹೆಸರಿನಲ್ಲಿ ಜಾತಿ ದೃಢೀಕರಣ ಪತ್ರವನ್ನು ಪಡ್ಕೊಂಡು ನಾವು ಇವತ್ತು ಸಮಾಜದಲ್ಲಿ ಒಂದಷ್ಟು ಗೊಂದಲಕ್ಕೆ ಕಾರಣಗಳಾಗಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಉದ್ಘಾಟನಾ ಭಾಷಣ ಮಾಡಿ ನಮ್ಮ ಅಸ್ಮಿತೆ ಅಂದರೆ ಏನು, ವ್ಯಕ್ತಿಗತ ಅಸ್ಮಿತೆ ಅಂದರೆ ಏನು, ಅಥವಾ ಒಂದು ಜಾತಿಯ ಅಸ್ಮಿತೆ ಅಂದರೆ ಏನು, ಧರ್ಮದ ಅಸ್ಮಿತೆ ಅಂದರೆ ಏನು ಅಂತ ಹೇಳೋದನ್ನು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಸದಾನಂದ ತಂದೆಯವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಇನ್ನು ಮುಂದೆ ಭಾಳ ಮುಖ್ಯವಾಗಿ ಇವತ್ತಿನ ಈ ವಿಷಯದಲ್ಲಿ ನಾವು ನಮ್ಮ ಅಸ್ಮಿತೆಯನ್ನು ಹೇಗೆ ಉಳಿಸ್ಕೊಳ್ಬೇಕು, ಅದಕ್ಕೆ ಕಾರಣ ಏನು, ಜಾತಿ ಅಂದರೆ ಏನು ಅಂತ ಹೇಳೋದನ್ನು ವಿಚಾರ ಮಂಡಿಸಲಿಕ್ಕೆ ಇದ್ದಾರೆ CS ದ್ವಾರಕನಾಥ್ ಅವರಿಗೆ ವೇದಿಕೆ ಬಿಟ್ಟುಕೊಡ್ತಾರೆ. ನನ್ನ ಎಲ್ಲ ಬಂಧುಗಳೇ, ಮೊದಲನೇದಾಗಿ ಬಾಬಾ ಸಾಹೇಬರಿಗೆ ಮತ್ತು ಪುಲೆ ಸಾಬು ಮಹಾರಾಜರಿಗೆ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಆರಂಭ ಮಾಡ್ತಾ ಇದ್ದೇನೆ. ಇನ್ನೊಂದು ಮುಖ್ಯ ವಿಷಯ, ನನ್ನ ಆಪ್ತ ಮಿತ್ರರು, ನನ್ನ ಬಹಳ ಕಾಲದ ಸಂಗಾತಿಗಳು ಆಗಿದ್ದಂತಹ DKನವರನ್ನು ನೆನೆಯುತ್ತಾ ನಾನು ಈ ಮಾತನ್ನು ಹೇಳಬೇಕಾಗಿದೆ. ಇವತ್ತು DK ಇದ್ದಿದ್ದರೆ ಇಲ್ಲಿ ಇರ್ತಾ ಇರೋದು ನನಗೆ ಕಾಡ್ತಾ ಇದೆ. ನನ್ನ ಬಂದಾಗಲಿಂದ ಕೂಡ DKಯ ಪ್ರತಿಕ್ಷಣ ನನಗೆ ನೆನಪಾಗ್ತಾ ಇದೆ. ಯಾಕಂದರೆ DKಯ ಮತ್ತು ಅಚ್ಯುತ ಅವರನ್ನು ಒಟ್ಟಿಗೆ ನನ್ನ ಬಳಿ ಬಂದು ಅನೇಕ ಸಲ ಡಿಸ್ಕಷನ್ ಮಾಡಿದ್ದಾರೆ ಇಂಥ ವಿಷಯಗಳ ಬಗ್ಗೆ. ಹಾಗಾಗಿ DKನವರು ಮತ್ತೆ ಮತ್ತೆ ನನಗೆ ನೆನಪಾಗ್ತಾ ಇದೆ. ಇಲ್ಲಿನ ವಿಚಾರ ಸಂಕಿರಣದ ಅಧ್ಯಕ್ಷತೆ ವಹಿಸಿರುವಂತಹ ಭೀಮಾ M. ಶಾಂತಾರಾಮ್ರವರೇ ಉದ್ಘಾಟನೆ ಭಾಷಣದಲ್ಲಿ ಸಂಕ್ಷಿಪ್ತವಾಗಿ ವಿಷಯವನ್ನು ಮಂಡಿಸಿದಂತಹ ಸದಾನಂದ ಸುಗಂಧಿಯವರೇ, ವೇದಿಕೆ ಮೇಲಿರುವಂತಹ ನನ್ನ ಮತ್ತೊಬ್ಬ ಮಿತ್ರರಾದಂತಹ ಅಚ್ಯುತ ಅವರೇ, ಇಲ್ಲಿ ಅನೇಕ ಜನ ನನಗೆ ಪರಿಚಿತರಿದ್ದಾರೆ. DKನವರ ಅದರ ಬಗ್ಗೆ ಅಮೃತ ಪ್ರಾಣಿಯವರಿದ್ದಾರೆ. ಅನೇಕ ಜನ ನನ್ನ ಸ್ನೇಹಿತರ ಬಳಗ ಇಲ್ಲಿದೆ. ಭಾಳ ಸಂತೋಷ ಅನಿಸಿದ್ದೇನೆಂದರೆ, ನನಗೆ ಇಂಥ ಒಂದು ವಿಚಾರ ಸಂಕಿರಣಕ್ಕೆ ಹೆಚ್ಚು ಮಂದಿ ಯುವಕರು ಬಂದಿದ್ದೀರಾ, ಯುವತಿಯರು ಬಂದಿದ್ದೀರಾ. ನನಗೆ ನೀವೆಲ್ಲರೂ ಕೂಡ ಸಾವಿತ್ರಿ ಬಾಪುಲೆ ಥರ ಕಾಣಿಸ್ತೀರ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಕೊಡ್ತಾ ನನ್ನ ವಿಷಯಗಳನ್ನು ಮಂಡಿಸ್ತಾ ಇದ್ದಾರೆ. ಇಲ್ಲಿ ವಿಷಯವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಮಂಡಿಸ್ತೇನೆ. ನಿಮಗೇನಾದರೂ ಅನುಮಾನಗಳು ಅಥವಾ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನ್ನನ್ನು ಭಾಷಣದ ನಂತರ ನೀವು ಕೇಳಬಹುದು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಈ ವಿಷಯ ಅತ್ಯಂತ ಕ್ಲಿಷ್ಟಕರವಾದಂಥ ವಿಷಯ ಅಂತ ಅಂದ್ಕೊಳ್ತೇನೆ. ಅದು ಸರಳವಾಗಿ ನಿಮಗೆ ದಾಟಿಸೋದು ಹೇಗೆ ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಆ ಯೋಚನೆಯನ್ನು ಇಟ್ಕೊಂಡೇ ನಾನು ಇವತ್ತು ಇದಕ್ಕೆ ಬಂದಿದ್ದೇನೆ. ನಿಮಗೆಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಲ್ಲ ನನ್ನ ಧ್ವನಿ? ಏನು ಕನ್ಫ್ಯೂಷನ್ ಇಲ್ಲ? ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ನಾನು ನಿಮ್ಮ ಕರಪತ್ರದಿಂದಲೇ ಹೋಗ್ತೀನಿ. ಇಲ್ಲಿ ಕರಪತ್ರದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳು ಮತ್ತು ಅವುಗಳ ಹಿನ್ನೆಲೆ ಅಂತ ಹೇಳ್ತಾ ಒಂದು ಬಾಬಾ ಸಾಹೇಬರ ಒಂದು ಕೋಟನ್ನು ಮಾಡ್ತಾರೆ. ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕಳೆದುಕೊಂಡ ಜನಾಂಗ ತನ್ನ ಎಲ್ಲ ಹಕ್ಕು ಮತ್ತು ಅಧಿಕಾರಗಳಿಂದ ವಂಚಿತವಾಗುತ್ತದೆ. ಬಾಬಾ ಸಾಹೇಬ್ ಹೇಳುವಂಥ ಮಾತು ನಿಜಕ್ಕೂ ಕೂಡ ಇತಿಹಾಸದಿಂದ ವಂಚಿತವಾದಂತಹ ಸಮುದಾಯ ತನ್ನ ಸಾಂಸ್ಕೃತಿಕ ನೆಲೆಗಳನ್ನು ಕಳೆದುಕೊಳ್ಳುತ್ತಾರೆ. ತನ್ನ ಐಡೆಂಟಿಟಿ ಇಷ್ಟೊತ್ತು ಸದಾನಂದವನ್ನು ಹೇಳಿದ್ರಲ್ಲ, ಒಂದು ಐಡೆಂಟಿಟಿಯನ್ನು ಕಳೆದುಕೊಳ್ಳುತ್ತೆ ಅನ್ನೋದನ್ನು ಈ ಬಾಬಾ ಸಾಹೇಬರ ಮಾತು ಧ್ವನಿಸುತ್ತೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗಿದೆ. ಇಲ್ಲಿ ಇನ್ನೂ ಒಂದು ಮಾತನ್ನು ನೆನಪಿಸ್ತೇನೆ ನನಗೆ. ಕೀಳರಿಮೆಯನ್ನು ತೊರೆದು ಪರಸ್ಪರ ಗೌರವಿಸಿಕೊಳ್ಳುತ್ತಾ ವಿಚಾರವಂತಿಕೆ ಮತ್ತು ಸ್ವಾಭಿಮಾನದಿಂದ ಒಗ್ಗಟ್ಟಾಗಿ ಜಾಗೃತಗೊಂಡಲ್ಲಿ ಯಾವುದೇ ಜನಾಂಗವು ಅಭಿವೃದ್ಧಿಗೊಳ್ಳಬಹುದು ಅನ್ನೋದನ್ನು ಹೇಳಿದರು. ಇದು ಕೂಡ ಅತ್ಯಂತ ಸತ್ಯವಾದ ಮಾತು. ಭಾಳ ಸ್ಪಷ್ಟವಾಗಿ ನಿಮಗೆ ಈ ವಿಷಯವನ್ನು ಕರಪತ್ರದಲ್ಲಿಯೇ ಹೇಳಿರ್ತಾರೆ. ಇಲ್ಲಿ ಮುಖ್ಯವಾಗಿ ಈ ವಿಷಯದ ಪ್ರಸ್ತಾಪಕ್ಕೆ ಬರೋದಾದರೆ, ನಿಮಗೆ ಗೊತ್ತಿದೆ ಇದು ಜಾತಿಗಳ ದೇಶ.
ಜಾತಿಯನ್ನೇ ನೀತಿ ಮಾಡಿಕೊಂಡಿರುವಂಥ ದೇಶ ಇದೆ. ಇಲ್ಲಿ ಜಾತಿ ಒಂದು ವಾಸ್ತವ. ಡಾಕ್ಟರ್ ರಾಮಮನೋಹರ್ ಲೋಹಿಯಾ ಅವರು ಮಾತು ಹೇಳ್ತಾರೆ, ಇಲ್ಲಿ ಜಾತಿ ಅನ್ನುವಂಥದ್ದು ವಾಸ್ತವ. ಅದು ಸದಾ ಹರಡುಗಟ್ಟುತ್ತೆ ಹೊರತು ಅದು ಎಂದೂ ಕೂಡ ದ್ರವರೂಪಕ್ಕೆ ಬರಲ್ಲ. ಹರಡುಗಟ್ಟುತ್ತೆ ಅಂದರೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ, ಅದು ದ್ರವವಾಗಿ ಹರಿದು ಹೋಗಲ್ಲ. ಇಟ್ಸ್ ಆಲ್ವೇಸ್ ಕ್ರಿಸ್ಟಲೈಸಸ್, ಇಟ್ ನೆವರ್ ಲಿಕ್ವಿಫೈಸ್ ಅಂತ ಹೇಳ್ತಾರೆ ರಾಮಮನೋಹರ್ ಲೋಹಿಯಾ. ಆ ಮಾತಕ್ಕೆ ಪೂರಕವಾಗಿ ನಾವು ಇವತ್ತು ಇವುಗಳನ್ನೆಲ್ಲ ನಾವು ನೋಡಬೇಕಾಗುತ್ತೆ. ಈ ಜಾತಿ ವ್ಯವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ನಾವು ಈ ಜಾತಿ ವ್ಯವಸ್ಥೆನ ಪೋಷಿಸ್ಕೊಂಡು ಬಂದಿದ್ದೀವಿ. ಇವತ್ತು ಅನೇಕ ಜನ ಹೇಳ್ತಾರೆ, ಅಂಬೇಡ್ಕರ್ ಅವರು ಜಾತಿ ವಿನಾಶದ ಬಗ್ಗೆ ಮಾತಾಡಿದ್ರು, ನೀವು ಹೋಗಿ ಜಾತಿ ಬಗ್ಗೆ ಮಾತಾಡ್ತಾ ಇದ್ದೀರಿ, ಸರಿನಾ ಅಂತ ನನ್ನ ಕೆಲವು ಪ್ರಶ್ನೆ ಮಾಡಿ ಫೋನಲ್ಲಿ. ಅಂಬೇಡ್ಕರ್ ಹೇಳಿದ್ರು ಜಾತಿ ವಿನಾಶ ಮಾಡಬೇಕು ಅಂತ. ನೀವು ಜಾತಿ ಬಗ್ಗೆ ಹೋಗಿ ಮಾತಾಡ್ತಿರಲ್ಲ, ಯಾವುದೊಂದು ಮನಸ್ಸ ಜಾತಿ ಬಗ್ಗೆ ಹೋಗಿ ಮಾತಾಡ್ತಿರಲ್ಲ, ತಪ್ಪಲ್ವ ಅಂತ ಕೆಲವರು ಇನ್ನು ಮಂಗಳೂರಿನವರೇ ನನಗೆ ಫೋನ್ ಮಾಡಿ ಕೇಳಿದೆ. ನಾನು ಹೇಳಿದೆ, ನೀವು ಡಾಕ್ಟರ್ ಹತ್ರಕ್ಕೆ ಹೋಗಿ ನನಗೆ ಔಷಧಿ ಕೊಡಿ ಅಂದರೆ ಏನು ಕೊಡ್ತಾರೆ ಅವರು? ನಿಮ್ಗೆ ಏನು ಕಾಯಿಲೆ ಅಂತ ಕೇಳ್ತಾರೆ. ನೀವು ಏನು ಕಾಯಿಲೆ ಅಂತ ತಿಳ್ಕೊಂಡ ಮೇಲೆ ಅಂದಾಗ ಅವ್ರಿಗೆ ಔಷಧಿ ಕೊಡಲಿಕ್ಕಾಗಬೇಕು. ಫಸ್ಟ್ ಡಯಾಗ್ನೋಸಿಸ್ ಆಗಬೇಕು, ನಿಮ್ಮ ಕಾಯಿಲೆ ಏನು ಅಂತ. ನಾವು ಜ್ವರ ಅಥವಾ ಕೆಮ್ಮು ಅಥವಾ ನೆಗಡಿ ಅಥವಾ ಕಿವಿ ನೋವು ಅಥವಾ ತಲೆನೋವು ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ಔಷಧಿ ಕೊಡ್ತಾರೆ. ಇಲ್ಲಿ ಜಾತಿಗಳನ್ನು ಹೇಳಿದ್ರೆ ಮಾತ್ರನೇ ಜಾತಿ ವಿನಾಶ ಸಾಧ್ಯ. ಅದಕ್ಕೆ ಕಾಂಶಿರಾಮ್ ಸಾಹೇಬ್ ಇನ್ನೊಂದು ಮಾತು ಹೇಳ್ತಾರೆ, ಜಾತಿಗಳನ್ನು ನಾವು ಕಟ್ಟಬೇಕು. ಯು ಮಸ್ಟ್ ಯೂನಿಫೈ ದ ಕ್ಯಾಸ್ಟ್. ಇನ್ನೂ ಒಂದು ನನ್ನ ಗುರುಗಳು ಲಂಕೇಶ್ವರ ಮಾತನ್ನು ಹೇಳ್ತಾರೆ, ಬಲಿಷ್ಠ ಜಾತಿಗಳಿಗೆ ಜಾತಿಯ ಸಂಘಟನೆ ಅವಶ್ಯಕತೆ ಇಲ್ಲ, ಕೆಳಜಾತಿಗಳಿಗೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವಂಥ ಜಾತಿಗಳಿಗೆ ಸಂಘಟನೆ ಅವಶ್ಯಕತೆ ಇದೆ. ಆದ್ದರಿಂದಲೇ ಮೊಲಗಳಿಗೆ, ಕುರಿಗಳಿಗೆ ಸಂಘಟನೆ ಅವಶ್ಯಕತೆ ಇದೆ, ಹುಲಿಗಳಿಗೆ, ಚಿರತೆಗಳಿಗೆ ಬೇಕಾಗಿಲ್ಲ. ಅಂದರೆ ನಾವು ನಮ್ಮನ್ನು ಕಾಯ್ಕೋಬೇಕಂದ್ರೆ ನಾವು ಸಂಘಟನೆ ಆಗ್ತೀವಿ. ನಾವು ಸಂಘಟನೆ ಆದರೆ ಮಾತ್ರ ನಾವು ಸಂಘಟಿತವಾಗಿ ಎದುರಿಸ್ಬಲ್ಲೆವು. ನಾವು ಇಂಡಿವಿಜುವಲ್ ಆಗಿಬಿಟ್ಟಿದ್ದು ಅಂತ ಹೇಳಿದ್ರೆ ನಮ್ಮನ್ನು ಹುಲಿಗಳು, ಸಿಂಹಗಳು ನಮ್ಮನ್ನು ಮುಗಿಸ್ಬಿಡ್ತವೆ. ಹುಲಿಗಳು, ಸಿಂಹಗಳು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾರು ಅಂತ. ಅವರು ನಮ್ಮನ್ನು ಮುಗಿಸ್ಬಿಡ್ತಾರೆ. ಹಾಗಾಗಿ ನಮಗೆ ಜಾತಿ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ನಾವು ಸಣ್ಣ ಜಾತಿಗಳನ್ನು ಕಟ್ಕೊಳ್ತಾ ಹೋಗಬೇಕು. ಜಾತಿ ವಿನಾಶದ ಬಗ್ಗೆ ಖಂಡಿತ ಬಾಬಾ ಸಾಹೇಬ್ನ ನಾನು ಗೌರವಿಸ್ತೇನೆ. ಬಾಬಾ ಸಾಹೇಬ್ ಹೇಳಿದಂತೆ ಜಾತಿ ವಿನಾಶದ ಕಡೆ ಹೋಗೋಣ. ಯಾವಾಗ ಹೋಗೋಣ? ನಾವು ಜಾತಿಯ ಮೂಲಕ ಸಂಘಟಿತರಾಗಿ, ಜಾತಿಯ ಮೂಲಕ ನಾವು ಏನೇನು ನಮಗೆ ಸವಲತ್ತು ಬರಬೇಕಾಗಿತ್ತು ಅದನ್ನು ಪಡ್ಕೊಂಡ ನಂತರ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಮಗೆ ಯಾವುದೇ ಸರ್ಕಾರ ನಿಮಗೆ ಒಂದು ಸವಲತ್ತು ಕೊಡುವಂಥದ್ದು, ಮೀಸಲಾತಿ ಕೊಡುವಂಥದ್ದು, ಸಾಲ ಸೌಲಭ್ಯ ಕೊಡುವಂಥದ್ದು, ಸಬ್ಸಿಡಿ ಕೊಡುವಂಥದ್ದು ನಿಮ್ಮ ಜಾತಿಯ ಆಧಾರದಲ್ಲಿ. ಹೌದು ತಾನೆ? ನೀವು ಯಾರಾದರೂ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೋ ಅಥವಾ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮಕ್ಕೋ ಅಥವಾ ದೇವರಾಜ ಅಭಿವೃದ್ಧಿ ನಿಗಮಕ್ಕೋ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಜಾತಿ ಕಾನೂನು ಬಿಟ್ಬಿಡಿ, ದೇ ವಿಲ್ ಜಸ್ಟ್ ರಿಜೆಕ್ಟ್ ಇಟ್. ಜಾತಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ. ನೀವು ಜಾತಿ ಕಾಲ ಮಾತಾದರೆ ಮಾತ್ರನೇ ನಿಮಗೆ ಕೊಡುವಂಥದ್ದು. ಯಾಕಂತಂದರೆ ಇದು ಜಾತಿಗಳ ದೇಶ. ನಮಗಿರುವಂಥದ್ದು ಜಾತಿ ಮೂಲದ ಬಡತನ. ಬಡತನದಲ್ಲಿ ಎರಡಿದೆ, ಆರ್ಥಿಕ ಮೂಲದ ಬಡತನ ಒಂದು, ಇನ್ನೊಂದು ಜಾತಿ ಮೂಲದ ಬಡತನ. ನಮ್ಮದು ಜಾತಿ ಮೂಲದ ಬಡತನ. ಜಾತಿ ಮೂಲದ ಬಡತನ ಆಗಿರೋದ್ರಿಂದ ನಾವು ಜಾತಿಯನ್ನು ಆಧಾರವಾಗಿಟ್ಟುಕೊಂಡೇ ನಮ್ಮ ಕಷ್ಟಗಳನ್ನು ನಾವು ಪರಿಹರಿಸಬೇಕಾಗುತ್ತೆ. ನಾವು ಏನೇನು ಕೇಳಬೇಕು ಅದನ್ನು ಕೇಳಬೇಕಾಗುತ್ತೆ ಅನ್ನೋದ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಈ ದೇಶದಲ್ಲಿ ಜಾತಿಗಳನ್ನು ಯಾವ ರೀತಿ ತಂದರು ಅಂತ ನಿಮಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಕಸಬುಗಳ ಆಧಾರದ ಮೇಲೆ ಜಾತಿಯನ್ನು ತಂದಂಥದ್ದು. ಹೌದಾ? ಅವನು ಯಾರೊಬ್ಬ ಮಡಿಕೆ ಮಾಡ್ತಾಯಿದ್ರೆ ಅವನ್ನ ಕುಂಬಾರ ಅಂತ ಹೇಳ್ತಾರೆ. ಯಾರೊಬ್ಬ ಮರಗೆಲಸ ಮಾಡ್ತಿದ್ರೆ ಅವನ್ನ ಇದು ಏನೋ ಏನಂತಾರೆ ಅವನ್ನ ಕಾರ್ಪೆಂಟರ್ ಅಂತ ಹೇಳ್ತಾರೆ. ಅದೇ ರೀತಿ ಇನ್ಯಾರೋ ಮತ್ತೊಬ್ಬ ಒಬ್ಬ ಇದನ್ನು ಮಾಡ್ತಾ ಎಣ್ಣೆ ತೆಗಿತಾ ಇದ್ರೆ ಅವನ ಗಾಣಿಗ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲೇ ನಮ್ಮ ಸಣ್ಣ ಜಾತಿಗಳು, ಅಸ್ಪೃಶ್ಯ ಜಾತಿಗಳು ಮಾಡೋ ಬುರ್ಗಸಗಳನ್ನು ಇಟ್ಕೊಂಡು ನಮಗೂ ಕೂಡ ಇದು ಮಾಡ್ಕೊಂಡು ಹೋಗ್ತಾರೆ. ಬಹುಶಃ ನೀವು ಓದಂತಹ ಸಂದರ್ಭದಲ್ಲಿ ಅತ್ಯಂತ ಜಾತಿ ವಿರೋಧಿಯಾಗಿ ಅಂಬೇಡ್ಕರ್ಗಳು ಹೇಳಿದ ರೀತಿಯಲ್ಲಿ ಎಚ್ಚೆತ್ತುಕೊಂಡ ಸಮುದಾಯ ಯಾವುದಾದ್ರೂ ಹೊಂದಿದರೆ ಅದು ಮನ್ಸಾ ಸಮುದಾಯ ಅಂತ ಕಾಣ್ತದೆ. ಯಾಕಂದರೆ ಅವರು ಕುಲಕಸುಬಿನ ಮೂಲಕ ಜಾತಿನ ಗುರುತಿಸ್ಕೊಳ್ಳಿಲ್ಲ, ನಾವು ಮನುಷ್ಯರು ಅನ್ನೋದ್ರ ಮೂಲಕ ಜಾತಿನ ಗುರುತಿಸೋದು. ಬಹುಶಃ ಎಲ್ಲ ಜಾತಿಗಳಿಗೂ ಕೂಡ ಒಂದು ಪಾಠ ಏನಾದರೂ ಇದ್ದರೆ ಅದು ಮನಸ್ಸಿನಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಮನಸ್ಸು ಸಮುದಾಯ ಒಂದೇ ನಾವು ಮನುಷ್ಯರು ಅಂತ ಹೇಳಬೇಕು.